ಹಳೆಯದಾಗಿರ್ತಕ್ಕಂತಹ ಒಂದು ಶಿಲಾಮಂಟಪ ಉಚ್ಚಾಟನ ಅಂತ ಅದನ್ನು ಕದಲಿಸೋದು, ಆ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಪ್ರಾರಂಭವಾಗಿ ಇಲ್ಲಿನಿಂದ ರಾಜಗೋಪುರ ನಿರ್ಮಾಣ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ಈ ದೇವಮೂಲೆಯಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಕನ್ಸ್ಟ್ರಕ್ಷನ್ ತರನೇ ಕಾಣಲ್ಲ, ಅವರು ತೆಗೆದಿಟ್ಕೊಂಡಿರ್ತಾರೆ. ಕ್ರೇನ್ ಎಲ್ಲ ಬಂದು ಕೆಲಸ ಮಾಡುವಂತ ಅಷ್ಟರಲ್ಲಿ ರಥೋತ್ಸವ ಮುಗ್ದಿರತ್ತೆ. ಕ್ರೇನ್ ಒಳಗಡೆ ಬಂದು ಕೆಲಸ ಮಾಡೋ ಅಷ್ಟರಲ್ಲಿ ನಿಮ್ಮನ್ ಕೇಳಿ ನಾರ್ತ್ ಡೋರ್ ಇಲ್ಲಿನ, ಈಸ್ಟ್ ನಾರ್ತ್ ಕಡೆ ಡೋರ್ ಇಲ್ಲಿನ, ಒಂದು ದೇವ್ರಿಗೆ ದರ್ಶನಕ್ಕೆ ತೊಂದರೆ ಆಗದೆ ಇರೋಂಗೆ ಟೆಂಪರವರಿ ಇವರು ಒಂದು ಶೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಏನ್ ಮಾಡ್ಕೋತಾರೆ ಆತರ ಆಮೇಲೆ ಮಾಡ್ಕೊಡೋದು. ಯಾವಾಗ ರಥೋತ್ಸವ ಮುಗಿದ್ಮೇಲೆ ಪೂಜೆ ಆಗಿರೋದ್ರಿಂದ ಇದು ಏನಿದೆ ಅದನ್ನ ಸ್ವಲ್ಪ ಇನ್ನೂ ವೈಡನ್ ಆಗಿ ಕ್ಲಿಯರ್ ಮಾಡಿ ಇಟ್ಟಿರ್ತಾರೆ. ಲೆವೆಲ್, ಭೂಮಿ ಲೆವೆಲ್ ಒಳಗಡೆ ಪಾಯ ಎಲ್ಲ ಟಚ್ ಮಾಡೋದು ರಥೋತ್ಸವ ಆದ್ಮೇಲೆ. ಒಂದು ಒಳ್ಳೆ ದಿನ ಅಂತ ಪೂಜೆ ಮಾಡಿದ್ರೆ 2 ತಿಂಗಳಲ್ಲಿ ಇದೇ ತರ ಒಂದು ಒಳ್ಳೆ ದಿನ ಬರುತ್ತೆ. ವೈಶಾಖ ಮಾಸದಲ್ಲಿ ತುಂಬಾ ಒಳ್ಳೆ ದಿನ ಇದೇ ತರ ಬರುತ್ತೆ. ಆ ಟೈಮ್ಗೆ ಪ್ರಥಮ ಶಿಲಾನ್ಯಾಸ ಆಗ್ಬೇಕು ಅಂತಂದ್ರೆ ಅವರು ಎಲ್ಲಾ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಮೇಡಮ್, ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂಗೆ, ಯಾಕೆಂದ್ರೆ ಆ ಕಡೆ ಅಂಗಡಿಗಳೆಲ್ಲ ಇದ್ ಮಾಡ್ತಾರೆ, ಅಂಗಡಿಯೆಲ್ಲ ಸ್ಟಾಲ್ ಎಲ್ಲ ಇರುತ್ತೆ. ಅದರಿಂದ ಈ ಕಡೆ ಜಾತ್ರೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಶಾಪಿಂಗ್ಸ್ ಎಲ್ಲ ಬರುತ್ತಲ್ಲ, ಮೆಟೀರಿಯಲ್ ಎಲ್ಲ ಬಂದ್ಬಿಡತ್ತ ಅಂತ. ನಾವ್ ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಇದನ್ನ ಕ್ಲಾರಿಫೈ ಮಾಡ್ಬೇಕು. ಇದು 4,99,00,000 ರಾಜಗೋಪುರ ಆಗ್ತಾ ಇರೋದು. ಸ್ಥಪತಿ ಅವರು ದೇವ್ರ ಕೆಲಸ ಬಹಳ ಕಡೆ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಹತ್ರ ನೀವು ಕುತ್ಕೊಳ್ಳಿ, ಅವ್ರನ್ನ ನೋಡ್ಲಿ ನಿಮ್ ಕಣ್ಣಲ್ಲಿ ಅಂತ ಅಂದ್ಬಿಟ್ಟು ಸರ್ಕಾರ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಟ್ಟಿದೆ. ಟೆಂಡರ್ ಪ್ರಕ್ರಿಯೆ PWD ಇಲಾಖೆಯಿಂದ ಆಗಿದೆ. ಕೆಲಸ ಇಷ್ಟೆಲ್ಲ ಆದ್ಮೇಲೆ ಒಂದು ಒಳ್ಳೆ ಗಳಿಗೆಯಲ್ಲಿ ಏನೇನ್ ದೇವ್ರ ಕಾರ್ಯ ಇದೆ ಆಗ್ಲಿ, ಮತ್ತೆ ಬಹಳ ವರ್ಷಗಳಿಂದ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇರೋರು ನೀವೆಲ್ಲರೂ ನಿಮ್ ಗಮನಕ್ಕೂ ಎಲ್ಲಾ ವಿಚಾರ ತರಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. PWD ಇಲಾಖೆ ಕೆಲಸನ ಮಾನಿಟರ್ ಮಾಡುತ್ತೆ. ಸ್ಥಪತಿಗಳು ಎಲ್ಲೆಲ್ಲಿ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ, ಈ ಭಾಗದಲ್ಲಿ ಎಲ್ಲಾ ಕಡೆ ಮಾಡಿದ್ದಾರೆ. ಅವರು ಇದನ್ನ ಯಾವ ಲಗ್ನದಲ್ಲಿ ಮಾಡ್ಬೇಕು, ದೇವ್ರಿಗೆ ಯಾವ ದಿನ ಮಾಡ್ಬೇಕು, ಯಾವ ಋತುವಲ್ಲಿ ಮಾಡ್ಬೇಕು ಅಂತದೆಲ್ಲಾನು ಕೂಡ ಅವ್ರ ಆಲೋಚನೆಗಳು. ತಿರುಪತಿಯಲ್ಲೂ ಕೂಡ ಇವನ್ನೆಲ್ಲ ಕೇಳಿ ನಾವು ಮಾಡ್ತೇವೆ. ಇವ್ರ ಒಂದ್ ಕಡೆ, ತಿರುಪತಿಯಲ್ಲಿ ಒಂದ್ ಕಡೆ, ಸ್ಥಪತಿಯವ್ರಿಗೂ ಅನುಭವದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದವು. ನಿಮ್ಮನ್ನ ಕರೆಸಿ ಅವ್ರ ಗಮನಕ್ಕೂ ತನ್ನಿ. ಯಾಕಂದ್ರೆ ಅವ್ರದ್ದು ಒಂದು ಮನ್ಸಲ್ಲಿತ್ತು 20-30 ವರ್ಷದಿಂದ, 100 ವರ್ಷಗಳ ದೇವಸ್ಥಾನ ಇದು. ಮಹಾರಾಜರ ಕಾಲದಲ್ಲಿ 99ನೇ ವರ್ಷ, 99 ವರ್ಷ, ರಾಜಗೋಪುರ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿಗೆ ಅದು ಕಾರ್ಯರೂಪಕ್ಕೆ ಬರುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತಂದು ಮಾಡ್ಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಮನಸ್ಸು, ಇಚ್ಛೆ ಅಷ್ಟೇ. ಸಂತೋಷ ಮೇಡಮ್. ಇವಾಗ ನಿಮ್ ಕೈಯಲ್ಲಿ ಇದಾಗ್ತಾ ಇದೆ, ನಮ್ಗೂ ತುಂಬಾ ಸಂತೋಷ. ಅದಾಗ್ಲೇಬೇಕು ಮೇಡಮ್. ತುಂಬಾ ಸಂತೋಷ. ಡಿಸ್ಮ್ಯಾಂಡಲ್ ಮಾಡಿ ಎಲ್ಲ ಅದಿರುತ್ತೆ ಇದಿರುತ್ತೆ, ಮೆಟೀರಿಯಲ್ ಒಳಗಡೆ ಬಂದು ಏನೂ ಇಲ್ಲ. ಇದನ್ ಮಾಡುವಾಗ ಶಂಕುಸ್ಥಾಪನೆ ಮಾಡೋರ್ಗು ಒಳಗಡೆ ಒಂದ್ ಮೆಟೀರಿಯಲ್ ಬರಲ್ಲ, ಕ್ರೇನು ಬರಲ್ಲ. ಬ್ರಹ್ಮ ರಥೋತ್ಸವ ಮುಗಿಯೋ ಅಷ್ಟರಲ್ಲಿ ಒಂದ್ ದ್ವಾರ ಸ್ವಲ್ಪ ಅಗ್ಲ ಮಾಡ್ಕೊಂಡಿರ್ತಾರೆ. ಪಾಯ ಕೂಡ ಈಗ ಟಚ್ ಮಾಡಲ್ಲ, ಭೂಮಿ ಲೆವೆಲ್ಗೆ ತೆಗ್ದಿರ್ತಾರೆ. ಯಾಕಂದ್ರೆ ಅದಕ್ಕೆ ಪೂಜೆ ಮಾಡಿರೋದು. 10 ದಿನದಲ್ಲೋ 12 ದಿನದಲ್ಲಿ ಅದನ್ನ ಅವರು ಮಾಡ್ಕೊಳ್ತಾರೆ. ಇವ್ರು ಮಾನಿಟರ್ ಮಾಡ್ತಾರೆ. ಇಲ್ಲಿ ಯಾರ ಅಧಿಕಾರಿಗಳಿರ್ತಾರೆ PWD ಅವ್ರು ಮಾನಿಟರ್ ಮಾಡ್ತಾರೆ. ಅದಾದ್ಮೇಲೆ ನಮ್ದು ಯಾವಾಗ್ಲೂ ಏನು ವರ್ಷ ರಥೋತ್ಸವ ಆಗ್ತಾ ಇತ್ತು, 12 ದಿನ 13 ದಿನ ಅವ್ರು ಏನೂ ತೊಂದರೆ ಕೊಡಲ್ಲ. ಅಂಗಡಿಗಳಿಗಾಗ್ಲಿ, ಮೆಟೀರಿಯಲ್ ಆಗ್ಲಿ, ಅಥವಾ ಪಾಯ ಆಗ್ದು ಕೆಲ್ಸದವ್ರು ಓಡಾಡಿ ಭಕ್ತಾದಿಗಳಿಗೆ ತೊಂದರೆ ಮಾಡುವಂತದ್ದಿಲ್ಲ. ಎಲ್ಲ ಆದ್ಮೇಲೆ ಬ್ರಹ್ಮ ರಥೋತ್ಸವ ಎಲ್ಲ ಆದ್ಮೇಲೆ ದಾರಿ ಬೇರೆ ಕಡೆ ಮಾಡ್ಬೇಕಾಗತ್ತೆ. ಈ ದಾರಿಯಲ್ಲಿ ಓಡಾಡಕ್ಕಾಗಲ್ಲ, ನಿಮ್ ಗಮನಕ್ಕೆ ತರ್ಬೇಕು. ಆ ಮೂಲೆಗ್ ಮಾಡ್ತಾರ, ಇನ್ನೊಂದ್ ದಾರಿ ಹೆಂಗ್ ಮಾಡ್ತಾರೆ, ಆ ಒಂದ್ ಇದನ್ ತರ ಮಾಡ್ಕೊಂತಾರೆ. ಟೆಂಪರವರಿ ಒಂದು ಶೀಟ್ ತರ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ ಗಮನಕ್ಕೆ ತಂದು ಆಮೇಲೆ ಇನ್ನೊಂದ್ ಗೇಟ್ ಅಲ್ಲಿ ಕ್ರೇನ್ ಬರೋದು, ಮೆಟೀರಿಯಲ್ಸ್, ಇನ್ನೊಂದು ಕೆಲಸ ಮಾಡೋದು ಎಲ್ಲ ಇರುತ್ತೆ. ಅವರು ಇನ್ 2 ತಿಂಗಳ ಟೈಮ್ ಇರೋದ್ರಿಂದ ಅವ್ರ ಕೆಲ್ಸದಲ್ಲಿ ಅವರು ಸ್ಪೀಡ್ ಅಪ್ ಆಗ್ಬೇಕಾಗತ್ತೆ. ನಿಮ್ ದೇವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಅವ್ರವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಏನೇ ಒಂದು ಅಡೆತಡೆ ಆಗದೆ ಇರೋಕೆ ಇಲಾಖೆಯವರು ಮತ್ತೆ ಅವರು ದೇವಸ್ಥಾನದವರು ಮತ್ತೆ ಸ್ಥಪತಿಯವರು ನಿಮ್ಮೆಲ್ಲರ ಮುಂದೆ ಹೇಳಿ ಅವ್ರ ಕೆಲಸ ಶುರು ಮಾಡ್ತಾರೆ. ರಾಜಗೋಪುರ ಒಂದ್ ಕಡೆ ಬರುತ್ತಾ, 2 ಕಡೆನೂ ಮಾಡ್ತೀರ? ಯಾಕಂದ್ರೆ ಇನ್ನೊಂದ್ ಕಡೆ ಮಾಡಕ್ ಸಡಿತಾರೆ. ಸರ್ಕಾರ ಮಾಡ್ತಾ ಇದ್ದಾರೆ. ಸುಮಾರು ನೀವು ಹೇಳಿ 30 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ರೆಡಿ ಇದ್ದಾರೆ. ಸರ್ಕಾರದ ಸಂಕಲ್ಪಕ್ಕಿಂತ ಇಡೀ KGF ಕ್ಷೇತ್ರದಲ್ಲಿ ಭಕ್ತಾದಿಗಳು
ಧರ್ಮದರ್ಶಿಗಳು ದೇವ್ರ ಸೇವೆ ನಿರಂತರವಾಗಿ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂತವರ ಸಂಕಲ್ಪ ಆಗಿತ್ತು. ಆ ಸಂಕಲ್ಪನ ಈಡೇರಿಸುವಂತ ಪ್ರಯತ್ನದಲ್ಲಿ ನಮ್ಮ ಸರ್ಕಾರ ನಮ್ ಜೊತೆ ನಿಂತಿದೆ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ವಿಚಾರದಲ್ಲೂ ಸಹಕಾರ ಮಾಡ್ತಾರೆ. ಇದೊಂದು ನನಗೆ ಪುಣ್ಯದ ಕೆಲಸ ಅನ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಅದು ಫಸ್ಟ್ ಅಲ್ಲಿ ನಾವು 3 ಕೋಟಿಯಲ್ಲಿ ಮಾಡೋಣ ಅನ್ಕೊಂಡ್ವಿ. ಆಮೇಲೆ ಅದು 5 ಕೋಟಿ ಹತ್ತತ್ರ 5 ಕೋಟಿ ಅನ್ನೋದಕ್ಕಿಂತ 4,99,00,000ದಲ್ಲಿ ಅನುದಾನದಲ್ಲಿ ಇದನ್ನ ಮಾಡೋ ಅಂತದಕ್ಕೆ ಸರ್ಕಾರದಿಂದ ನಮ್ಗೆ ಅನುಮೋದನೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಸಿಕ್ಕಿದೆ. ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಒಂದ್ ಕಡೆನೆ ರಾಜಗೋಪುರ ಇರುತ್ತೆ. ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಅಂತ ಇರುವಂತ ಜಾಗದಲ್ಲಿ 4 ಕಡೆ ಮಾಡ್ಬೇಕಾಗುತ್ತೆ. 4 ಕಡೆ ಆಗ್ಲಿ. ಇವತ್ತು ಒಂದ್ ಕಡೆ ಸಂಕಲ್ಪ ಮಾಡಿದೀವಿ, ಒಂದ್ ಕಡೆ ಆಗ್ಲಿ. ಅದಾದ್ಮೇಲೆ ದೇವ್ರ ಇಚ್ಛೆ ಏನಿದೆ ಆ ತರಾನು ಆಗ್ಲಿ. ನಮ್ಗೂ ಗೊತ್ತಿಲ್ಲ ದೇವ್ರ ಇಚ್ಛೆ ಹಿಂಗಿದ್ರೆ ಹಂಗ್ ದೇವ್ರ ಸೇವೆ ಮಾಡಿಸ್ಕೊಳ್ಳುವಂತವ್ರು, ಯಾರಿಗ್ ಶಕ್ತಿ ಕೊಟ್ಟು ಯಾರ ಮನ್ಸಲ್ಲಿ ಏನ್ ಅನ್ಸುತ್ತೋ ಅನ್ಸಿಸ್ತಾರೋ ದೇವ್ರು ಅದನ್ನ ನೆರವೇರಿಸ್ಕೊಂತಾರೆ. ದೇವರೇ ನೆರವೇರಿಸ್ಕೊಂತಾರೆ. ದೇವ್ರ ಸಂಕಲ್ಪ ನಿಮ್ ಕಡೆಯಿಂದ ಇವತ್ತು ಸಂಕಲ್ಪ ಮಾಡಿದಾರೆ ಮೇಡಮ್. ಹಂಗೆ ಜೊತೆ ಇಟ್ಕೊಂಡು ರಾಜಗೋಪುರ ಮುಗಿಸ್ಕೊಂಡು ಕುಂಭಾಭಿಷೇಕನ ಹಂಗೆ ಸ್ವಲ್ಪ ಜೊತೆ ಇನ್ನು ಮಾಡ್ಕೊಡ್ಬಿಡಿ ದಯವಿಟ್ಟು. ಎಲ್ಲಾರ್ಗೂ ಅವ್ರು ಹೇಳಿ ಅವ್ರ ನೀವೇನಾದ್ರು ಹೇಳೋದಿದ್ಯಾ ಇಲಾಖೆ? ಗೋಪುರ 65 ಅಡಿ ಹೈಟ್ ಮಾಡಿದ್ದೀವಿ. ಆಮೇಲೆ ಇದು ಶಿಲ್ಪಶಾಸ್ತ್ರ ಪ್ರಕಾರ ಮಾಡ್ತೀವಿ. ನಾವು ಆಲ್ರೆಡಿ ಶೃಂಗೇರಿಯಲ್ಲಿ 130 ಅಡಿ ರಾಜಗೋಪುರ ಮಾಡಿದ್ದೀವಿ. ರಾಮೇಶ್ವರಂ ಅಲ್ಲಿ ರಾಜಗೋಪುರ ಮಾಡಿದ್ದೀವಿ. ಚಿಕ್ಕ ತಿರುಪತಿ ಇದು ಮಾಡಿದ್ದೀವಿ. ಪಟಾಲಮ್ಮ ದೇವಸ್ಥಾನ ರಾಜಗೋಪುರ ಅದು 108 ಅಡಿ ಮಾಡಿದ್ದೀವಿ. ಮತ್ತೆ ಈಗ ಮೊನ್ನೆ ಕೂಡ ಮುಕ್ತಿನ ದೊಡ್ಡ ಅದು ಮೊನ್ನೆ ಕುಂಭಾಭಿಷೇಕ ಆಯ್ತು. ಅದು ರಾಜಗೋಪುರ, ಅದು 70 ಅಡಿ ರಾಜಗೋಪುರ ಮಾಡಿದ್ವಿ. ಮತ್ತಿನ್ನು ಎಲ್ಲ ಇಂಡಿಯಾ ಮುಖ್ಯ ಮಾಡಿದ್ದೀವಿ. ಗುವಾಹತಿಯಲ್ಲಿ ಮಾಡಿದ್ವಿ. ಇದೆಲ್ಲ ನಮ್ಮ ಶಿಲ್ಪಶಾಸ್ತ್ರದ ಪ್ರಕಾರ ಮಾಡಬೇಕಾಗತ್ತೆ. ಇದು ದೇವರ ಪಾದ ಆಗತ್ತೆ. ಗರ್ಭಗೃಹಂ ಶಿರಸಾ ಪ್ರೋಕ್ತಂ ಅಂತರಾಳಂಗಳಂತ್ವ ಭಾವಚ್ಚೈವ ಅರ್ಧಮಂಟಪಂ ಮಹಾಮಂಡಪದ ಸ್ಯಾತ್ ಪ್ರಾಕಾರೇ ಜಾಣಜಂಕಯೋ ದ್ವಾರಪಾದಮೇವಂ ಸ್ಯಾತ್. ದೇವರ ಪಾದವೇ ರಾಜಗೋಪುರ. ನಾವು ದೇವರನ್ನ ಒಳಗಡೆ ಹೆಂಗೆ ನೋಡ್ತೀವೋ ಅದರ ಪಾದವನ್ನು ನೋಡೋದಕ್ಕೆ ತುಂಬಾ ಕಷ್ಟ ಆಗಲ್ಲ. ಅದಕ್ಕೆ ಆ ಪಾದ ದೊಡ್ಡದಾಗಿ ಇಟ್ಟಿರ್ತಾರೆ. ಅದು ಆಚೆಯಿಂದ ಎಲ್ಲಿಂದ ನೋಡಿದ್ರು ಕೂಡ ಒಳಗಡೆ ಬರಕ್ ಆಗಿಲ್ಲ ಅಂದ್ರೆ ದೇವರ ಪಾದವನ್ನು ನೋಡಿ ನಮಸ್ಕಾರ ಮಾಡಿದ್ರೇನೆ ಬಹಳ ಒಳ್ಳೇದಂತ. ಗೋಪುರ ದರ್ಶನಂ ಪಾಪ ವಿಮೋಚನಂ ಅಂತ ಹೇಳಿದ್ದಾರೆ. ಅಂತ ರಾಜಗೋಪುರ ಶಿಲ್ಪಶಾಸ್ತ್ರದಲ್ಲಿ ಭೃಗು ಅತ್ರಿ ವಶಿಷ್ಠ ಚ ವಿಶ್ವಕರ್ಮ ಮಹೇಸ್ತದ ನಾರದೋ ನಗ್ನದಿಶ್ಚೈವ ಈ ಥರ ಋಷಿಗಳೆಲ್ಲ ಶಿಲ್ಪಶಾಸ್ತ್ರ ಗ್ರಂಥಗಳು ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿದ್ರೆ ಒಂದು ಪರಿಪೂರ್ಣವಾಗಿ ಒಂದು ದೇವಸ್ಥಾನ ಆಗತ್ತೆ. ಮುಖ ಇದೆ ಎಲ್ಲ ಪಾದ ಅದರಲ್ಲಿ ರಾಜಗೋಪುರ ಆಗಿಬಿಟ್ರೆ ದೇವರದ ಫುಲ್ ಒಂದು ರೂಪ ಬಂದ್ಬಿಡ್ತದೆ ದೇವಸ್ಥಾನ. ಆ ಥರ ಅವರು ಸಂಕಲ್ಪ ಮಾಡಿದ್ದಾರೆ. ಅದು ವೆಂಕಟರಮಣ ತಂಡ್ರಿ ವೆಂಕಟರಮಣ ತಿರುಮಲ ತಿರುಪತಿ ರಮಣ ಸಂಕಟಹರಣ ಚರಣ ಭಕುಲನು ಬ್ರೋಚೇಟಿ ತಿರುಮಲ ರಮಣ ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವೆಂಕಟರಮಣ ತಂಡ್ರಿ ವೆಂಕಟರಮಣ ತಿರುಮಲ ತಿರುಪತಿ ರಮಣ ಸಂಕಟಹರಣ ಚರಣ ಭಕುಲನು ಬ್ರೋಚೇಟಿ ತಿರುಮಲ ರಮಣ. కలవారుగ ముల్లో వెంకటరమణ తండ్రి సుప్రభాతము చేసెను సురులే రమణ. పంచామృతములతో వెంకటరమణ తండ్రి నిత్యాభిషేకములే నిత్యము రమణ. వజ్రమకుటంబుతోను వెంకటరమణ తండ్రి శంకు చక్రధారుడవే తిరుమల రమణ.
మూడు నామాలతోను వెంకటరమణ తండ్రి ముల్లోకములు ఏదడి మూర్తి విరమణ. నీలాల కన్నులతో వెంకటరమణ తండ్రి నీలమేఘశ్యామా తిరుమల రమణ. అందాల అధరముపై వెంకటరమణ తండ్రి పాలపట్టినములయ తిరుమల రమణ. మల్లని వాడవయ్యా వెంకటరమణ తండ్రి సుందరాకారుడవే తిరుమల రమణ. ఓంకార రూపుడవే వెంకటరమణ తండ్రి ఉగ్ర నరసింహుడవే వెంకటరమణ. మృదువైన హృదయముపై వెంకటరమణ తండ్రి పద్మావతి మంగళ నిలయము రమణ. వేద వేదాంగములే వెంకటరమణ తండ్రి సమవేదానికి సరిసారథి రమణ. వెన్నముద్దల దొంగ వెంకటరమణ తండ్రి ముల్లోకముల మోహన మురళి విరమణ. వైకుంఠవాసుడవే వెంకటరమణ తండ్రి వాసుదేవుడవయ్యా వెంకటరమణ. ఏకాంత సేవలలో వెంకటరమణ తండ్రి శ్రీకాంత సేవలతో తిరుమల రమణ. వరాలు వర్షింపగ వెంకటరమణ తండ్రి వరాహమూర్తి వయా వెంకటరమణ. ప్రత్యక్ష దైవమురా వెంకటరమణ తండ్రి ఆదినారాయణుడే తిరుమల రమణ. హరివేలు మంగాపతి వెంకటరమణ తండ్రి అనురాగమూర్తి వయా తిరుమల రమణ. వశిష్ఠ వందిత శ్రీ వెంకటరమణ తండ్రి వైకుంఠవాసుడవే తిరుమల రమణ. మోక్ష సాధన నీవే వెంకటరమణ తండ్రి మోక్షద్వారము నీవే తిరుమల రమణ. కారుణ్యమూర్తి వయా వెంకటరమణ తండ్రి కటాక్ష వీక్షణలే తిరుమల రమణ. గోవింద గోవింద వెంకటరమణ తండ్రి గోవింద రాఘవయ గోకుల రమణ.
సహస్రమూర్తడుగు వెంకటరమణ తండ్రి ఆనంద నిలయముపై వెంకటరమణ భక్తజనులను రాగపు వెంకటరమణ తండ్రి స్తోత్రాల నాలించెడి తిరుమల రమణ అనంత పద్మనాభ వెంకటరమణ తండ్రి అఖండ తేజముతో తిరుమల రమణ అశేష భక్తులతో వెంకటరమణ తండ్రి విశేష పూజలతో వెంకటరమణ తిరుపతి రమణ సంకట హరణ చరణ భక్తులను బ్రోచేటి తిరుమల రమణ సిద్ధి బుద్ధులనిచ్చడి వెంకటరమణ తండ్రి శేషాద్రి శేఖరుడే తిరుమల రమణ అనాదినాథుడవే వెంకటరమణ తండ్రి పుండరీకాక్షుడవే తిరుమల రమణ వర వెంకటాద్రీశ వెంకటరమణ తండ్రి వామనవతారముతో తిరుమల రమణ కోటి విద్యలనిచ్చడి స్వామి విరా శ్రీరమణ కోదండ పాణి వయ వెంకటరమణ తిరుపతి రమణ సంకట హరణ చరణ భక్తులను బ్రోచేటి తిరుమల రమణ దశావతారములే వెంకటరమణ తండ్రి ధర్మ సంస్థాపకుడే తిరుమల రమణ పద్మావతీ దేవితో వెంకటరమణ తండ్రి ప్రసన్నమూర్తి భయ వెంకటరమణ ఆద్యంతము నీవే వెంకటరమణ తండ్రి అంజనాద్రీశుడవే తిరుమల రమణ చిత్రాలకే చిత్రము వెంకటరమణ తండ్రి నిరూప సౌందర్యము వెంకటరమణ సంసార సాగరమును వెంకటరమణ తండ్రి దాటించువాడవులే తిరుమల రమణ లోకాల ఏలికతో వెంకటరమణ తండ్రి భక్తజన పాలకుడే తిరుమల రమణ దాసజన పోషకుడే వెంకటరమణ తండ్రి దరిద్రనాథనివే తిరుమల రమణ అజ్ఞానమే వాపగ వెంకటరమణ తండ్రి విజ్ఞానమిచ్చడి ఓ వెంకటరమణ మధురాతి మధురములే వెంకటరమణ తండ్రి నీ నామ సంకీర్తన మధురము రమణ సప్తవాహనములపై వెంకటరమణ తండ్రి దీవించు హస్తముతో తిరుమల రమణ అండపిండ
అండ బ్రహ్మాండము వెంకటరమణ తండ్రి విధాతయే గడిగిన పాదము రమణ పరిమళ గంధముతో వెంకటరమణ తండ్రి చందనోత్సవములయ వెంకటరమణ వెంకటరమణ తండ్రి వెంకటరమణ తిరుమల తిరుపతి రమణ సంకటహరణ చరణ భక్తులను బ్రోచేటి తిరుమల రమణ సాగరామదనంలో వెంకటరమణ తండ్రి కూర్మావతారుడదే తిరుమల రమణ ఏరేటి వాడవయ్యా వెంకటరమణ తండ్రి శ్రీరాబ్ది కన్యకతో తిరుమల రమణ స్మరించినందన శ్రీ వెంకటరమణ తండ్రి వరించు వరములతో వెంకటరమణ బటికాసుల వాడే వెంకటరమణ తండ్రి వజ్రాల కవచముతో తిరుమల రమణ వెంకటరమణ తండ్రి వెంకటరమణ తిరుమల తిరుపతి రమణ సంకటహరణ చరణ భక్తులను బ్రోచేటి తిరుమల రమణ భరతఖండమునందున వెంకటరమణ తండ్రి భాగ్యాల పంటవయ తిరుమల రమణ ప్రకృతి వికృతి శ్రీ వెంకటరమణ తండ్రి కాలగమనము నీవే తిరుమల రమణ సమస్త శాస్త్రాలను వెంకటరమణ తండ్రి రచించువాడములే తిరుమల రమణ భోగ భాగ్యాలతో శ్రీ వెంకటరమణ తండ్రి బలబాలాది శ్రీ తిరుమల రమణ వెంకటరమణ తండ్రి వెంకటరమణ తిరుమల తిరుపతి రమణ సంకటహరణ చరణ భక్తులను బ్రోచేటి తిరుమల రమణ నిత్య సత్యము వాడే వెంకటరమణ తండ్రి సత్యనారాయణుడే తిరుమల రమణ నారద తుంబురులే వెంకటరమణ తండ్రి